ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ವೆಯ್ಟ್ ಲಾಸ್ ಪೌಡರ್ ತೊಗೊಂಡಿರೋರು ಒಂದೇ ಥರ ಗಂಜಿ ಮಾಡಿ ಕುಡಿಯೋದಕ್ಕೆ ಬೇಜಾರಾದಾಗ ಈ ರೀತಿಯಾಗಿ ಒಂದು ಸೂಪ್ ಥರ ಮಾಡಿಕೊಂಡು ಕುಡಿಬೋದು. ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಒಂದು ಪಾತ್ರೆಯಲ್ಲಿ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಗಂಜಿ ಬೇಕಲ್ವ, 2 ಗ್ಲಾಸು ಅಥವಾ 3 ಗ್ಲಾಸು ಅಷ್ಟು ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳೋಣ. ಜೊತೆಗೆ ಇಲ್ಲಿ ನಾನು ಇಬ್ಬರಿಗೆ ಮಾಡೋದು ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೆ 4 ಸ್ಪೂನ್ ಆಗೋಷ್ಟು ಗಂಜಿ ಮಿಕ್ಸನ್ನ ಹಾಕ್ಕೊಂಡಿದ್ದೀನಿ. ಒಬ್ರಿಗಂದರೆ 2 ಸ್ಪೂನ್ ಅಷ್ಟು ಲೆಕ್ಕದಲ್ಲಿ ಹಾಕ್ಕೊಳ್ಳಿ. ಚೆನ್ನಾಗಿ ಗಂಟೇನು ಇಲ್ಲದೆ ಇರೋ ರೀತಿಯಲ್ಲಿ ಬಿಡಿಸಿ ಇಟ್ಕೋಬೇಕು. ಅಂದರೆ ನೆನೆಸಿಟ್ರೆ ಅದೇ ಗಂಟೇನೂ ಇರಲ್ಲ, ಹಾಗೆಯೇ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಸ್ನೇಹಿತರೆ, ವೆಯ್ಟ್ ಲಾಸ್ ಗಂಜಿ ಮಿಕ್ಸಿಗೆ ಏನೇನು ಹಾಕಿದ್ದೀರಾ ಅಂತ ಕೇಳ್ತೀರಾ. ನಾವು ಕರುಪು ಕವನಿ ಅಕ್ಕಿ ಜೊತೆಗೆ ಹೆಸರು ಬೇಳೆ, ಹಾಗೆ ಬಾರ್ಲಿ ಅಕ್ಕಿ ಮತ್ತು ಪೆಪ್ಪರು, ಜೀರಿಗೆ, ಬೆಳ್ಳುಳ್ಳಿ ಇದೆಲ್ಲನೂ ಹಾಕಿ ಮಾಡಿರುವಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ. ಹಾಗೆ ತುಂಬ ಫಾಸ್ಟಾಗಿ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಒಂದು ಟೈಮ್ ಮೀಲ್ನ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಈ ಗಂಜಿನ ಸೇವಿಸ್ಬೋದು. ಒಂದೇ ರೀತಿ ಮಾಡ್ಕೋಬೇಕಂತ ಏನಿಲ್ಲ, ಗಂಜಿನೂ ಮಾಡ್ಕೋಬೋದು. ನಿಮಗೆ ಇಷ್ಟ ಆಗೋ ತರಕಾರಿಗಳನ್ನ ಉಪಯೋಗಿಸ್ಕೊಂಡು ಸೂಪ್ ರೀತಿನಲ್ಲೂ ಕೂಡ ಮಾಡ್ಕೋಬೋದು. ಇವತ್ತು ನಾನು ಒಂದು ವಿಧಾನದಲ್ಲಿ ತೋರಿಸ್ತಾ ಇದ್ದೀನಿ. ಹಿಂದೆ ಒಂದು ಸಲ ಸುಮ್ಮನೆ ಒಂದು ರಾಗಿ ಅಂಬಲಿ ಎಲ್ಲ ಹೇಗೆ ಮಾಡ್ತೀವೋ ಆ ರೀತಿಯಲ್ಲಿ ತೋರಿಸಿದ್ದೆ ನೋಡಿ. ಇವಾಗ ನೀರು ಕುದೀತಾ ಇದೆ. ಈ ವೆಯ್ಟ್ ಲಾಸ್ ಮಿಕ್ಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಗಂಟಾಗಬಾರ್ದು. ಚೆನ್ನಾಗಿ ಕುದಿಯೋವರೆಗೂ ಕೈ ಆಡಿಸ್ತಾ ಇರಬೇಕಾಗುತ್ತೆ 1-2 ನಿಮಿಷ. ಇದನ್ನು ಎಷ್ಟು ದಿನ ಸೇವಿಸಬೇಕು, ಕಂಟಿನ್ಯೂ ಸೇವಿಸಬೇಕಾ ಅಂತ ಕೇಳ್ತೀರಾ. ಆ ಥರ ಏನೂ ಇಲ್ಲ. ಇದು ತುಂಬ ಹೆಲ್ದಿಯಾಗಿರುವಂಥ ವೆಯ್ಟ್ ಲಾಸ್ ಮಿಕ್ಸು. ಅಂದರೆ ಅಕ್ಕಿ ಆಗಿನ ಕಾಲದ ರಾಜಗಳು ಯೂಸ್ ಮಾಡ್ತಾ ಇದ್ದಂಥ ಬ್ಲ್ಯಾಕ್ ಅಕ್ಕಿಯನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇರುವಂಥದ್ದು. ಜೊತೆಗೆ ಹೆಸರು ಬೇಳೆ ದೇಹಕ್ಕೆ ತಂಪು, ಬಾರ್ಲಿ ಅಕ್ಕಿನೂ ಕೂಡ ದೇಹಕ್ಕೆ ತಂಪು. ಹಾಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಬಾರ್ಲಿ ಅಕ್ಕಿ ಕೂಡ ತುಂಬ ಸಹಾಯ ಮಾಡುತ್ತೆ. ಜೊತೆಗೆ ಜೀರ್ಣಕ್ರಿಯೆಗೆ ಕಾಳುಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಇದೆಲ್ಲನೂ ಪುಡಿ ಮಾಡಿಸಿದ್ದೀವಿ. ತುಂಬ ಚೆನ್ನಾಗಿರುತ್ತೆ ನಮ್ಮ ಹೆಲ್ತ್ಗೆ. ಜೊತೆಗೆ ವೆಯ್ಟ್ ಲಾಸ್ ಆಗೋದಕ್ಕೆ ಸೇವಿಸೋದ್ರಿಂದ ಏನು ನಿಮಗೆ ಅಡ್ಡ ಪರಿಣಾಮ ಏನೂ ಬರೋದಿಲ್ಲ. ತುಂಬ ಒಳ್ಳೆ ರೀತಿಯಲ್ಲಿ ವೆಯ್ಟ್ ಲಾಸ್ನ ಮಾಡ್ಕೋಬೋದು. ದಿನಕ್ಕೆ 1 ಬಾರಿ ಬೆಳಿಗ್ಗೆ ಟೈಮ್ ನೀವು ತಿಂಡಿನ ಸ್ಕಿಪ್ ಮಾಡಿಬಿಟ್ಟು ಈ ಗಂಜಿನ ಸೇವಿಸ್ಬೋದು, ಅಥವಾ ರಾತ್ರಿ ಊಟನ ಸ್ಕಿಪ್ ಮಾಡಿಬಿಟ್ಟು ಈ ಗಂಜಿನ ಸೇವಿಸ್ಬೋದು. ಈ ಗಂಜಿನ ಕುಡಿಯೋದ್ರಿಂದ ತಿಂಗಳಿಗೆ ಎಷ್ಟು ವೆಯ್ಟ್ ಲಾಸ್ನ ಮಾಡ್ಬೋದು ಅಂತ ಕೇಳಿದರೆ ಆರಾಮಾಗಿ 4 to 5 ಕಿಲೋನ ನೀವು ವೆಯ್ಟ್ ಲಾಸ್ ಮಾಡ್ಕೋಬೋದು. ಯಾವುದೇ ಥರ ಎಕ್ಸಸೈಸು ವರ್ಕೌಟು ಮಾಡ್ದಿರ ಈ ಗಂಜಿ 1 ಟೈಮ್ ಕುಡಿಯೋದ್ರಿಂದ ವೆಯ್ಟ್ ಲಾಸು ಆರಾಮಾಗಿ ಆಗುತ್ತೆ. ರೈಸ್ನ ಸ್ಕಿಪ್ ಮಾಡಬೇಕಾಗತ್ತೆ 1 ಟೈಮ್ ಅಷ್ಟೇ. ಇದಕ್ಕೆ ಇವಾಗ ನಾನು ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಇವಾಗ ಕುದಿಯೋ ಟೈಮಲ್ಲಿ ಸೇರಿಸೋದ್ರಿಂದ ಸ್ವಲ್ಪ ಬೆಂದಿರುತ್ತೆ, ಜಾಸ್ತಿ ಏನೂ ಬೆಂದಿರಲ್ಲ. ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ. ಗಂಜಿ ಕುಡಿಯುವಾಗ ನಿಮಗೆ ಮಧ್ಯೆ ಮಧ್ಯೆ ಸಿಗುತ್ತೆ. ಲಾಸ್ಟಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾಯಿದ್ದೀನಿ, ಅದು ಕೂಡ ತುಂಬ ಮುಖ್ಯವಾಗಿರುತ್ತೆ. ಬೇಕು ಅಂದರೆ ಹಾಕೋಬೋದು, ರುಚಿ ಸ್ವಲ್ಪ ಚೆನ್ನಾಗಿರುತ್ತೆ. ಅಥವಾ ಸೂಪ್ ರೀತಿ ಮಾಡ್ತೀರಾ ಅಂದರೆ ಪ್ರತಿಯೊಂದು ತರಕಾರಿನ ಉಪಯೋಗಿಸ್ಕೊಂಡು ಮಾಡ್ಬೋದು. ನಾನು ನೆಕ್ಸ್ಟ್ ಅದರ ಬಗ್ಗೆ ವಿಡಿಯೋನೂ ಕೂಡ ಮಾಡಿ ತಿಳಿಸ್ತೀನಿ ಹೇಗೆ ಮಾಡ್ಕೊಳ್ಳೋದು ಅಂತ. ನೋಡಿ, ಈ ಥರ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪ ಆಗಿದೆ, ಪರವಾಗಿಲ್ಲ. ಆದರೆ ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಇದು ಮೇಲೆ ತೇಲುತ್ತೆ, ರುಚಿನೂ ಕೂಡ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ, ಅದು ರುಚಿಗೆ ಅಷ್ಟೇ. ಯಾರೆಲ್ಲ ಈ ವೆಯ್ಟ್ ಲಾಸ್ನ ಕುಡಿಬೋದು ಅಂತ ಕೇಳಿದರೆ ಯಾವ ಏಜ್ ಅವ್ರು ಬೇಕಾದ್ರೂ ಕುಡಿಬೋದು, ಯಾರು ಬೇಕಾದರೂ ಕುಡಿಬೋದು. ಗಂಡಸರು, ಹೆಂಗಸರು, ಮಕ್ಕಳು ಅಥವಾ ಬಾಣಂತಿಯರು ಯಾರು ಬೇಕಾದರೂ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಫಾಸ್ಟಾಗಿ ವೆಯ್ಟ್ ಲಾಸ್ ಆಗುತ್ತೆ. ಒಂದು ಥರದ ಬೊಜ್ಜು ಬಂದಿರುತ್ತಲ್ವ ಹೊಟ್ಟೆಯ ಕೆಳಗಡೆ, ಅದೆಲ್ಲನೂ ಕೂಡ ಒಂದೇ ತಿಂಗಳಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದು ಇವಾಗ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ, ಒಂದು 15-20 ನಿಮಿಷ ಬಿಟ್ಟಿದ್ದೆ. ಸ್ವಲ್ಪ ಬಿಸಿ ಇರುವಾಗಲೇ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಹೆಲ್ದಿಯಾಗಿರೋ ರೆಸಿಪಿ ಜೊತೆ ಒಳ್ಳೆ ಟಿಪ್ಸ್ ಕೂಡ ಸಿಗುತ್ತೆ. ಜೊತೆಗೆ ನಮ್ಮಲ್ಲಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಕೂಡ ಸೇಲ್ ಮಾಡ್ತಿದ್ವಿ. ಯಾವ್ದಾದ್ರು ಪ್ರಾಡಕ್ಟ್ಸ್ ಬೇಕಿದ್ದರೆ ಅಥವಾ ಈ ಒಂದು ಹೆಲ್ತ್ ಮಿಕ್ಸ್ ಬೇಕಿದ್ರೂ, ವೆಯ್ಟ್ ಲಾಸ್ ಮಿಕ್ಸ್ ಬೇಕಿದ್ರೂ ಸ್ಕ್ರೀನಲ್ಲಿ ತೋರಿಸಿರುವಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ. ಇದಕ್ಕೆ ಕೊನೆಯದಾಗಿ ನಾನು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ತೆಂಗಿನ ತುರಿ ಮೇಲೆಯಿಂದ ಹಾಕೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ವೆಯ್ಟ್ ಲಾಸ್ ಮಾಡೋದಕ್ಕೂ ತುಂಬ ಸುಲಭ ಆಗುತ್ತೆ. ಟ್ರೈ ಮಾಡೋದಿದ್ರೆ ಸ್ಕ್ರೀನಲ್ಲಿ ತೋರಿಸಿರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ ಆರ್ಡ್ರ್ ಮಾಡ್ಕೊಳ್ಳಿ. ನೀವು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಸ್ನೇಹಿತರೆ.